ಗೈಸ್, ಜಸ್ಟ್ ಒಂದು ಬ್ಲಾಕ್ ಟಿ ಶರ್ಟ್ ನ ಇಟ್ಕೊಂಡು ನೀವ್ ಎಷ್ಟ್ ತರ ಸ್ಟೈಲ್ ಮಾಡ್ಬೋದು ಮತ್ತೆ ನಿಮ್ ಸ್ಟೈಲ್ ನ ಎಲ್ಲಿ ತನಕ ಎಲಿವೇಟ್ ಮಾಡ್ಬೋದು ನೋಡೋಣ ಬನ್ನಿ. ನಂಬರ್ 1, ಇದೇ ಶಾರ್ಟ್ಸ್ ಜೊತೆ ಈ ಟಿ ಶರ್ಟ್ ನ ತೆಗೆದು ಈ ಟಿ ಶರ್ಟ್ ಹಾಕ್ತೀನಿ. ಜಸ್ಟ್ ಒಂದು ಟಿ ಶರ್ಟ್ ಮತ್ತೆ ಶಾರ್ಟ್ಸ್, ಆದ್ರೆ ಈ ಲುಕ್ ಇನ್ಕಂಪ್ಲೀಟ್. ಏನಕ್ಕೆ ಅಂತಂದ್ರೆ ನಾನು ಶೂಸ್ ಹಾಕಿಲ್ಲ, ಇನ್ನು ಚಪ್ಪಲಿಲೇ ಇದ್ದೀನಿ. ಸೊ ಶಾರ್ಟ್ಸ್ ಗೆ ಯಾವತ್ತಿದ್ರು ಐದರ್ ಗೋ ವಿತ್ ಲೋಫರ್ಸ್ ಆರ್ ಅ ಮಿನಿಮಲ್ ವೈಟ್ ಸ್ನೀಕರ್. ನಾನು ಜಸ್ಟ್ ನನ್ನ ಚಪ್ಪಲಿನ ತೆಗೆದು ವೈಟ್ ಸ್ನೀಕರ್ ಇಂದ ರಿಪ್ಲೇಸ್ ಮಾಡಿದೆ. ಮತ್ತೆ ಆಕ್ಸೆಸರೈಸ್ ಮಾಡಿದೀನಿ, ಒಂದು ರಿಸ್ಟ್ ಬ್ಯಾಂಡ್ ಮತ್ತೆ ಇನ್ನೊಂದು ವಾಚ್. ಸೊ ಇದನ್ನ ನೀವು ಈಸಿಯಾಗಿ ವೆಕೇಶನ್ಗೆ ಅಥವಾ ಎಲ್ಲರೂ ಸುತ್ತಾಡಕ್ಕೆ ಈಚೆ ಹೋದಾಗ ಈಸಿಯಾಗಿ ಈ ಸ್ಟೈಲ್ ನ ಕ್ಯಾರಿ ಮಾಡ್ಬೋದು. ನಂಬರ್ 2, ಈಗ ಇದೇ ಶೂಸ್ ಮತ್ತೆ ಇದೇ ಟಿ ಶರ್ಟ್ಗೆ ನಾನು ಈ ಶಾರ್ಟ್ಸ್ ನ ತೆಗೆದು ಜೀನ್ಸ್ ಹಾಕ್ತೀನಿ. ಶೂಸ್ ನ ನೀವು ಬೇಕು ಅಂದ್ರೆ ಇದನ್ನೇ ಇಟ್ಕೊಬಹುದು, ಆರ್ ಯು ಕ್ಯಾನ್ ಗೋ ವಿತ್ ಐದರ್ ಲೋಫರ್ಸ್ ಅಥವಾ ಚೆಲ್ಸಿ. ಸಿಂಪಲ್ ಮತ್ತೆ ಕ್ಲೀನ್ ಲುಕ್. ಇದನ್ನ ನೀವು ಪಾರ್ಟಿಗೆ, ಕಾಫಿಗೆ ಅಥವಾ ಈಚೆ ಸುತ್ತಾಡಕ್ಕೆ ಮತ್ತೆ ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ಗೆ ಈಸಿಯಾಗಿ ಈ ಸ್ಟೈಲ್ ನ ಕ್ಯಾರಿ ಮಾಡಬಹುದು. ಈ ಸಿಂಪಲ್ ಸ್ಟೈಲ್ ನ ನೆಕ್ಸ್ಟ್ ಸ್ಟೆಪ್ ಗೆ ಎಲಿವೇಟ್ ಮಾಡಕ್ಕೆ ಆ ವೈಟ್ ಸ್ನೀಕರ್ಸ್ ನ ತೆಗೆದು ಯು ಕ್ಯಾನ್ ಐದರ್ ಗೋ ವಿತ್ ಚೆಲ್ಸಿ ಅಥವಾ ಡಬಲ್ ಮೌಂಟ್ ಸ್ಟ್ರಾಪ್ಸ್. ನೋಡೋಣ ಇವೆರಡರಲ್ಲಿ ಯಾವ ತರ ಕಾಣ್ತೀವಿ ಅಂತ. ನಂಬರ್ 3, ಈಗ ಇದೇ ಔಟ್ಫಿಟ್ ಗೆ ಒಂದು ವೈಟ್ ಡೆನಿಮ್ ಜಾಕೆಟ್ ವೇರ್ ಮಾಡೋಣ. ಶೂಸು ಇದು ಜಾಸ್ತಿ ಕ್ಯಾಶುಯಲ್ ಆಗಿರೋದ್ರಿಂದ ಮೌಂಟ್ ಸ್ಟ್ರಾಪ್ಸ್ ಸೆಟ್ ಆಗಲ್ಲ. ಐದರ್ ಯು ಕ್ಯಾನ್ ಗೋ ವಿತ್ ಲೋಫರ್ಸ್, ಚೆಲ್ಸಿ ಅಥವಾ ವೈಟ್ ಸ್ನೀಕರ್ಸ್. ಈ ಔಟ್ಫಿಟ್ ನ ನೀವು ಈಸಿಯಾಗಿ ಡೇಟು, ಕಾಫಿ, ಪಬ್ಸ್ ಅಂಡ್ ಬಾರ್ಸ್ ಮತ್ತೆ ಪಾರ್ಟಿಗೆ ಈಸಿಯಾಗಿ ವೇರ್ ಮಾಡ್ಬೋದು. ನಂಬರ್ 4, ಈಗ ಇದೇ ಔಟ್ಫಿಟ್ ಮೇಲೆ ಜಸ್ಟ್ ಈ ಡೆನಿಮ್ ಜಾಕೆಟ್ ನ ತೆಗೆದು ಈ ಸ್ಪೋರ್ಟ್ ಕೋಟ್ ಹಾಕೋಣ. ಹೆಂಗಿದೆ? ಈ ಔಟ್ಫಿಟ್ ನ ಈಸಿಯಾಗಿ ಯಾವ್ದಾದ್ರು ಫಂಕ್ಷನ್ಗೆ ಹಾಕ್ಬೋದು. ನೀವು ಜಾಸ್ತಿ ದುಡ್ಡೇ ಖರ್ಚು ಮಾಡಬೇಕಾಗಿಲ್ಲ. ಒನ್ ಥಿಂಗ್ ಏನಂತಂದ್ರೆ ಯು ಕ್ಯಾನ್ ಈಸಿಲಿ ರೀಪ್ಲೇಸ್ ದಿಸ್ ವೈಟ್ ಸ್ನೀಕರ್ಸ್ ವಿತ್ ಡಬಲ್ ಮೌಂಟ್ ಸ್ಟ್ರಾಪ್ಸ್ ಅಥವಾ ಆಕ್ಸ್ಫರ್ಡ್ ಅಥವಾ ಡರ್ಬೀಸ್. ಅದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ ಲುಕ್ ಇನ್ನು ರಿಚ್ ಮತ್ತೆ ಸೊಫಿಸ್ಟಿಕೇಟೆಡ್ ಆಗಿ ಕಾಣುತ್ತೆ. ನಂಬರ್ 5, ಈಗ ಇದೇ ಔಟ್ಫಿಟ್ ಗೆ ಈ ಜೀನ್ಸ್ ನ ತೆಗೆದು ಈ ಟ್ರೌಸರ್ ಹಾಕೋಣ. ಆಬ್ವಿಯಸ್ಲಿ ಸ್ನೀಕರ್ಸ್ ನ ರೀಪ್ಲೇಸ್ ಮಾಡಲೇಬೇಕು. ವಿ ವಿಲ್ ಗೋ ವಿತ್ ಡಬಲ್ ಮೌಂಟ್ ಸ್ಟ್ರಾಪ್ಸ್. ನಿಮ್ ಬೆಸ್ಟ್ ಫ್ರೆಂಡ್ ವೆಡ್ಡಿಂಗ್ ನ ಸ್ಟೈಲಿಶ್ ಮತ್ತೆ ಸೆಕ್ಸಿಯಾಗಿ ಅಟೆಂಡ್ ಮಾಡಕ್ಕೆ ಇನ್ನೊಂದು ಔಟ್ಫಿಟ್ ಸಿಕ್ತು. ಜಲ್ಮನ್, ನಾನಿಲ್ಲಿ ಈ ಟಿ ಶರ್ಟ್ ನ ಬೇಕು ಅಂತಾನೆ ಟಕ್ಕಿನ್ ಮಾಡಿಲ್ಲ. ಏನಕ್ಕೆ ಅಂತಂದ್ರೆ ನೋಡಿದವ್ರಿಗೆ ಇದು ಇವನು ಜಾಸ್ತಿ ಕಷ್ಟಪಟ್ಟದೇನೆ ಸ್ಟೈಲ್ ಮಾಡ್ತಾನೆ, ಅಂದ್ರೆ ಈ ಸೋ ಎಫರ್ಟ್ಲೆಸ್, ಇವನು ಜಾಸ್ತಿ ಎಫರ್ಟ್ ಹಾಕಿದಾನೆ ಸ್ಟೈಲ್ ಆಗಿ ಕಾಣಕ್ಕೆ ಅಂತ ಅನ್ಕೋಬಾರ್ದು. ಸೊ ಟು ಕೀಪ್ ಇಟ್ ಮೋರ್ ಕ್ಯಾಶುಯಲ್ ನಾನು ಈ ಟಿ ಶರ್ಟ್ ನ ಹಾಗೆ ಬಿಟ್ಟಿದ್ದೀನಿ. ಜಲ್ಮನ್, ಸ್ಟೈಲ್ ನ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಇಲ್ಲ. ಇಟ್ಸ್ ಆಲ್ ಅಬೌಟ್ ಟ್ರಯಲ್ ಅಂಡ್ ಎರರ್. ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಯಾವ್ದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ, ಯಾವ್ದಕ್ಕೆ ಯಾವ್ದು ಮ್ಯಾಚ್ ಆಗಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಟ್ರೆ ಈ ರೀತಿ ಜಸ್ಟ್ ಒಂದೇ ಒಂದು ಟಿ ಶರ್ಟ್ ಇಟ್ಕೊಂಡು ಯು ಕ್ಯಾನ್ ಕ್ರಿಯೇಟ್ ಮಲ್ಟಿಪಲ್ ಔಟ್ಫಿಟ್ಸ್. ಅದಕ್ಕೆ ನೀವು ಹೊಸ ಬಟ್ಟೆ ಕೂಡ ತಗೋಬೇಕಾಗಿಲ್ಲ, ನೀವು ಜಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಷ್ಟೇ. ಫಾಲೋ ಮಾಡಿ ಆಯ್ತಾ?